ನೀವೆಲ್ಲ ಡೇ 5 ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಫುಡ್ ಡಯಟ್ ಬಗ್ಗೆ ಮತ್ತು ನೀವು ವೆಯ್ಟ್ ಲಾಸ್ ಮಾಡೋದ್ರ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದೀರಾ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಡೋಂಟ್ ವರಿ, 30 ಡೇಸ್ ಆದಮೇಲೆ ನೀವೇ ರಿಸಲ್ಟ್ ನೋಡ್ತೀರಾ. ಈಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಏನು ಹೇಳಿದೆ ನಿಮಗೆ, ಪ್ರತಿದಿನ ಡಿಫ್ರೆಂಟ್ ವಾಟರ್ಸ್ ಇರುತ್ತೆ. ಅದು ಮೇಯ್ನ್ ಎನರ್ಜಿ ಡ್ರಿಂಕ್ ಥರ, ಅದು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆ ಕುಡಿಯೋದಕ್ಕೆ. ನಿನ್ನೆ ಜೀರಾ ವಾಟರ್ ಕುಡಿದಿದ್ದೆ. ಇವತ್ತು ಜಿಂಜರ್ ವಾಟರ್, 1 ಇಂಚಷ್ಟು ಜಿಂಜರ್ ಅಂದರೆ ಶುಂಠಿನ ತೊಗೊಂಡು ಚೆನ್ನಾಗಿ ಕುಟ್ಟಿ ಅದರಲ್ಲಿರುವಂತಹ ರಸ ಮಿಕ್ಸಿ ಜಾರ್ಗೆಲ್ಲ ಹಾಕಿಬಿಡಿ. ಮತ್ತು ಹೆಚ್ಚಿಬಿಟ್ಟು ಹಾಕಿದ್ರೆ ಅಷ್ಟು ರಸ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಚೆನ್ನಾಗಿ ಕುಟ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡಿಬಿಟ್ಟು ಅದನ್ನು ಒಂದು ಪಾತ್ರೆಗೆ ಹಾಕಿ 1.5 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ಆ 1.5 ಗ್ಲಾಸಷ್ಟು ನೀರೇನಿದೆ ಅದು ಚೆನ್ನಾಗಿ ಕುದಿಬೇಕು. ಆ 1.5 ಗ್ಲಾಸ್ ಇರೋದು 1 ಗ್ಲಾಸಷ್ಟು ಆಗಬೇಕು. ಆ ರೀತಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಸೋಸಿಬಿಟ್ಟು ನೀವು ಕುಡಿಬೇಕಾಗತ್ತೆ. ಕೆಲವರು 1-2-3 ಡೇಸ್ ಮಾಡ್ತೀರಾ, ಆಮೇಲೆ ಡಯಟ್ನ ಬಿಟ್ಬಿಡ್ತೀರಾ. ಏನೋ ಫಂಕ್ಷನ್ ಇರುತ್ತೆ, ಹೋಗ್ತೀರಾ, ತಿಂದ್ಬಿಟ್ಟು ಬಂದುಬಿಡ್ತೀರಾ. ಅಯ್ಯೋ ಡಯಟ್ ಮಾಡಿದ್ದು ಹಾಳಾಯ್ತಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಕೊಬೇಡಿ. ನೀವು ಗಿಲ್ಟ್ ಫೀಲ್ ಮಾಡ್ಕೋಬಾರ್ದು. ಮೇಯ್ನ್ ಅದು ತಿಂದಿದ್ದಾಯ್ತಾ ಆಯಿತು, ಅದು ಕಾಂಪನ್ಸೇಟಾಗಿ ಏನು ಮಾಡಬೇಕು, ವಾಕ್ ಮಾಡಬೇಕು. ನೀವು ಸ್ವೀಟ್ಸ್ ಜಾಸ್ತಿ ತಿಂದುಬಿಟ್ರಿ, ಇವಾಗ ಫಂಕ್ಷನ್ಗೆ ಹೋಗಿದ್ದೀರ, ತಿನ್ನಬೇಕಾಗಿದ್ದ ಪರಿಸ್ಥಿತಿ ಬಂದು ತಿಂದುಬಿಟ್ರಿ. ನೀವು ಯೂಶ್ವಲಿ ಈ ಸೆಲೆಬ್ರಿಟೀಸ್ ಎಲ್ಲ ನೋಡಿದ್ದೀರಾ, ಇತ್ತೀಚೆಗೆ ತುಂಬ ರೀಲ್ಸ್ ಎಲ್ಲ ತುಂಬ ವೈರಲ್ ಆಗ್ತಿರುತ್ತೆ. ಸ್ವೀಟ್ಸ್ ಯಾರಾದರೂ ಕೊಟ್ಟರೆ ಅವ್ರ ಮುಂದೆ ಬೇಜಾರಾಗಬಾರ್ದು ಅಂತ ಹೇಳಿ ಬಾಯಲ್ಲಿ ಇಟ್ಕೊಳ್ತಾರೆ. ಬಟ್ ಅದನ್ನು ಸ್ಪಿಟ್ ಮಾಡಿಬಿಡ್ತಾರೆ. ಅವರು ಟಿಶ್ಯೂ ತೊಗೊಂಡು ಕವರ್ ಮಾಡಿ ಮೌತ್ನ ತೆಗೆದುಬಿಡ್ತಾರೆ. ಯಾಕೆ? ಫುಡ್ ಡಯಟು ತುಂಬ ಸೀರಿಯಸ್ಸಾಗಿ ಮಾಡಿದ್ರೆ ನಿಜವಾಗ್ಲೂ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಸೈಡ್ಸು, ಲವ್ ಹ್ಯಾಂಡಲ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಬೇಗ ರೆಡ್ಯೂಸ್ ಆಗುತ್ತೆ. ಅದ್ರ ಜೊತೆ ನಾನು ತೋರಿಸೋಂಥ ಎಕ್ಸಸೈಸಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಕೆಲವರು ಜಾಗಿಂಗ್ ಮಾಡೋ ಅಭ್ಯಾಸ ಇದ್ದರೆ ಅದನ್ನು ಮಾಡ್ಬೋದು. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಬೇಗನೂ ರಿಸಲ್ಟ್ ಸಿಗುತ್ತೆ. ನಿಮಗೆ ಇವಾಗ ತುಂಬ ಹಸಿವಾಗೋದು ಅದೆಲ್ಲ 1 ವೀಕ್ವರೆಗೂ ಹಾಗೆಲ್ಲ ಅನಿಸುತ್ತೆ, ಸ್ವಲ್ಪ ತಿನ್ನೋದು ಇದೆಲ್ಲ. ನಾನು ಇದರಲ್ಲಿ ಇನ್ನೂ ವೆಜಿಟೇಬಲ್ಸ್ ಆ್ಯಡ್ ಮಾಡೋಕ್ಕೆ ಶುರು ಮಾಡಿಲ್ಲ. ವೆಜಿಟೇಬಲ್ಸ್ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಏನು ರೈಸ್ ಕಂಟೆಂಟ್ ಆಗಿರ್ಬೋದು ಅಥವಾ ನಾವೇನು ಬೇರೆ ತಿಂತೀವಿ ಅದೆಲ್ಲ ಇನ್ನೂ ರೆಡ್ಯೂಸ್ ಆಗುತ್ತೆ. ಬಾಡಿಗೆ ವೆಜಿಟೇಬಲ್ಸ್ ಬೇಕೇ ಬೇಕು. ವೆಜಿಟೇಬಲ್ಸ್ ಆಗಿರ್ಬೋದು, ನೀವು ಎಗ್ ತಿಂದರೆ ತುಂಬ ಒಳ್ಳೆಯದು. ನಾನ್ ವೆಜಿಟೇರಿಯನ್ಸ್ ಡೈಲಿ ಒಂದು ಎಗ್ ಆದರೂ ತಿನ್ನಿ. ವೆಜಿಟೇರಿಯನ್ಸ್ ಆ್ಯಡ್ ಸಮ್ ವೆಜಿಟೇಬಲ್ಸ್. it might be paneer, soya chunks, rich in protein, then oats. ಅಟ್ಲೀಸ್ಟ್ ಡೈಲಿ ತಿನ್ನೋದಕ್ಕಾಗಿಲ್ಲ ಅಂದರೂ ವೀಕ್ಲಿ ಒನ್ಸ್ ಓಟ್ಸ್, 12 ರೂಪೀಸ್ ಪ್ಯಾಕೆಟ್ಸ್ ಎಲ್ಲ ಸಿಗುತ್ತೆ ಇವಾಗ ಸ್ಮಾಲ್ ಅಮೌಂಟಲ್ಲಿ. ಅಷ್ಟು ಸಾಕು, 1 ಕಪ್ ಮೆಷರ್ಮೆಂಟ್ ಅಷ್ಟು ಸಾಕು. ಅದನ್ನು ಫರ್ಮೆಂಟ್ ಮಾಡಿ ತಿನ್ನಬೇಕು. ರೆಫ್ರಿಜರೇಟರ್ ಇರೋರು ರಾತ್ರಿ ಮೊಸರಿಗೆ ಹಾಕಿಬಿಟ್ಟು 1 ಕಪ್ ಓಟ್ಸ್ ಏನಿದೆ ಅದನ್ನು ಅದಕ್ಕೆ ಮೊಸರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಅದನ್ನೇ ತಿನ್ನಬೇಕು. ಇದು ಆ್ಯಕ್ಚುಲಿ ಇನ್ನು ಮುಂದೆ ಹೋಗ್ತಾ ತುಂಬ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಆಗುತ್ತಲ್ಲ, ಅದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜಿಂಜರ್ ವಾಟರ್ ಕುಡಿದ್ಮೇಲೆ ನಾನು ನೆನ್ನೆ ನಿಮಗೆ ತೋರಿಸಿದ್ದೆ 53 ಸೆಕೆಂಡ್ಸ್ ಆಫ್ ಪ್ಲ್ಯಾಂಕ್ ಮಾಡಿದ್ದೆ. ನಾನು ಇವತ್ತು 10 ಸೆಕೆಂಡ್ಸ್ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಮೈಂಡ್ ಸೆಟ್ ಇಟ್ಕೊಂಡು ಪ್ಲ್ಯಾಂಕ್ ಸ್ಟಾರ್ಟ್ ಮಾಡಿದ್ದು. ಇನ್ನು 15 ಸೆಕೆಂಡ್ಸ್ ಜಾಸ್ತಿನೇ ಮಾಡಿದ್ದೀನಿ. ಸೊ ನೀವು ಹಾಗೆ ನೀವು ನಿನ್ನೆ 10 ಸೆಕೆಂಡ್ಸ್ ಅಥವಾ 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಆ ಥರ ಏನಾದರೂ ಪ್ಲ್ಯಾಂಕ್ ಮಾಡಿದರೆ ನೀವು ಇವತ್ತೇನು ಮಾಡಬೇಕು, ಇನ್ನು 10 or 20 ಸೆಕೆಂಡ್ಸ್ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಬೇಕಾಗತ್ತೆ. ಹೋಲ್ಡ್ ಮಾಡಿ ಫೀಲ್ ಆಗ್ತಿರುತ್ತೆ ತುಂಬ ಬಾಡಿ ಶೇಕ್ ಆಗೋದು, ಆಮೇಲೆ ಆ್ಯಬ್ಸ್ ಹತ್ರ ಎಲ್ಲ ಶಿವರ್ ಆಗ್ತಿರೋ ಥರ ಆ ಥರ ಎಲ್ಲ ಫೀಲ್ ಆಗುತ್ತೆ. ನೀವು ಪ್ಲ್ಯಾಂಕಲ್ಲಿ ಹೋಗಿ ಏನು ಯೂಸ್ ಆಗುತ್ತಾ ಇಲ್ವಾ ಅಂತೆಲ್ಲ ಕೇಳ್ತಿರ್ಬೋದು. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಸ್ವೆಟ್ ಬರುತ್ತೆ ಅಂದರೆ, ಆ ಸ್ವೆಟ್ ನೀವು ಜಾಗಿಂಗ್ ಮಾಡಿದ್ರೆ ಬರುತ್ತಲ್ಲ ಆ ರೀತಿ ತೊಟ್ಟಿರ್ತಾ ಇರುತ್ತೆ ನೀವು ಪ್ಲ್ಯಾಂಕ್ ಮಾಡೋಕ್ಕೆ ನಿಂತಾಗ. ಸೊ ನಾನಿವತ್ತು 1 minute 15 seconds ಪ್ಲ್ಯಾಂಕ್ ಕಂಪ್ಲೀಟ್ ಮಾಡಿಬಿಟ್ಟು ಚೈಲ್ಡ್ ಪೋಸ್, ಇದನ್ನು ಚೈಲ್ಡ್ ಪೋಸ್ ಅಂತಾರೆ, ಇದನ್ನು ಮಾಡಿ ನಂತರ ನಾನು ಹೋಗಿದ್ದು ವಾಲ್ ಸಿಟ್. ಇದು ಸೆಕೆಂಡ್ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ
ಇದು ಸೆಕೆಂಡ್ ಎಕ್ಸಸೈಸು, ಸೆಕೆಂಡ್ ಡೇ ಆ್ಯಡಪ್ ಮಾಡ್ತಾ ಇರೋದು. ನಾಳೆ ಇನ್ನೂ ಒಂದು ಎಕ್ಸಸೈಸ್ ಆ್ಯಡಪ್ ಮಾಡ್ತೀನಿ. ಬಟ್ ಇವತ್ತಿಗೆ ಇವೆರಡು ಸಾಕು. ವಾಲ್ ಸಿಟ್ ಬಂದು ಹೇಗೆ ಮಾಡಬೇಕು ಅಂದರೆ, ನೀವು ಕೂತ್ಕೊಂಡಾಗ ಈ ರೀತಿ ಹಿಂದೆಗಡೆ ನಿಮ್ಮ ಹೊಟ್ಟೆ ಹಿಂದೆ ಭಾಗ ಬೆನ್ನೇನಿದೆ ಅದು ಅಲ್ಲಿ ನಿಮಗೆ ಗ್ಯಾಪ್ ಬರಬಾರ್ದು. ಗ್ಯಾಪ್ ಇಲ್ದಿರೋ ಥರ ಕ್ಲೀನಾಗಿ ಕೂತ್ಕೊಳ್ಬೇಕಾಗತ್ತೆ. ಎಕ್ಸಾಕ್ಟಾಗಿ ಚೇರ್ ಮೇಲೆ ಹೆಂಗೆ ಕೂತಿರ್ತೀರ ಹಾಗೆಯೇ ಇಲ್ಲೂ ತುಂಬ ಶಿವರ್ ಆಗುತ್ತೆ. ಲೆಗ್ಸು, ಥೈಸ್ ಎಸ್ಪೆಷಲಿ ಸಿಕ್ಕಾಪಟ್ಟೆ ಶಿವರ್ ಆಗುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ 1 ಕಪ್ ಚಿತ್ರಾನ್ನ, ಕರ್ಡ್, ಮತ್ತು ಆಫ್ಟರ್ನೂನು ಕರ್ಡ್ ರೈಸ್, ಸ್ವಲ್ಪ ಪಲ್ಯ ಮತ್ತು ರೋಸ್ಟೆಡ್ ಪೀನಟ್ಸ್. ಆಮೇಲೆ ಈವ್ನಿಂಗ್ ಬಂದು ಸ್ನ್ಯಾಕ್ ವಾಟರ್ ಮೆಲನ್. ಒಂದು ಸ್ವಲ್ಪ ವಾಕಿಂಗ್ 5000 ಸ್ಟೆಪ್ಸ್ ವಾಕಿಂಗ್ ಮಾಡಿದ್ದೀನಿ. ನೈಟ್ ಟೈಮ್ ಆದಷ್ಟು ಲೈಟ್ ಫುಡ್ಸ್ನ ತೊಗೊಳ್ಳಿ. ನಾನಿವತ್ತು ರಸಮ್ ರೈಸ್ ತೊಗೊಂಡಿದ್ದೀನಿ. 1 ಬೌಲ್ ರಸ, 1 ಬೌಲ್